ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಅಂತೂ ಸ್ಟಾರ್ಟ್ ಆಗಿದೆ. ಈಗ ಮುಂಚೆ ಅಂತೆಗಳು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋ ಕನ್ಫ್ಯೂಷನ್ ಏನಂತೂ ಎಲ್ಲ ಕ್ಲಿಯರ್ ಆಗಿದೆ. ಆದರೆ ನಿನ್ನೆ ಅಂತೂ ಶಾಕಿಂಗ್ ಎಲಿಮಿನೇಷನ್ ಅಂತೂ ಆಗೋಯ್ತು. ಇವಾಗ ಬಿಗ್ ಬಾಸ್ ಮತ್ತೆ ಒಂದು ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಈ ಎಲ್ಲ ವಿಚಾರ ಒಂದ್ ಕಡೆ ಆದ್ರೆ, ಈಗ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ರಲ್ಲ 19 ಜನ ಸ್ಪರ್ಧಿಗಳು, ಈಗ ಅದರಲ್ಲಿ ಒಬ್ರು ಎಲಿಮಿನೇಷನ್ ಆಗಿದ್ದಾರೆ, ಇನ್ನು 18 ಜನ ಇದ್ದಾರೆ. ನಿಮ್ಗೆ ತಮ್ಮಳೆ ನೋಡಿದ ತಕ್ಷಣ ಇಲ್ಲಿ ಗೊತ್ತಾಗಿರುತ್ತೆ ಇಲ್ಲಿ ಒಂದು ಶಾಕಿಂಗ್ ವಿಚಾರ ಇದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಸ್ವಲ್ಪ ನನಗೆ ಶಾಕ್ ಕೂಡ ಆಯ್ತು. ಕೆಲವೊಬ್ರು ಬಿಗ್ ಬಾಸ್ನ ಇದೊಂದು ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ, ಅಂದ್ರೆ ರಿಯಾಲಿಟಿ ಶೋಗಳೆಲ್ಲ ಸ್ಕ್ರಿಪ್ಟೆಡ್, ಅದರಲ್ಲೂ ಕೂಡ ಬಿಗ್ ಬಾಸ್ ಅಂತೂ ಸ್ಕ್ರಿಪ್ಟೆಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಡಾಗ್ ಸತೀಶ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಟೀಮ್ ಇರ್ಬೋದು, ಕಲರ್ಸ್ ಕನ್ನಡ ವಾಹಿನಿ ಇರ್ಬೋದು, ಒಂದು ಅಗ್ರಿಮೆಂಟ್ ಅಂತೂ ಆಗೇ ಆಗುತ್ತೆ. ಈಗ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯೊಳಗೆ ಏನು ಎಂಟ್ರಿ ಕೊಡ್ತಾರೋ ಅಗ್ರಿಮೆಂಟ್ ಮಾಡ್ಕೊಂಡೇ ಇಲ್ಲಿ ಅವ್ರನ್ನ ಕಳ್ಸ್ಕೊಳ್ಳೋದು. ಕೆಲವೊಂದು ಕಂಡೀಷನ್ಗಳು ಇಲ್ಲಿ ಬೇಸಿಕ್ ಕಂಡೀಷನ್ಗಳಾದರೂ ಅವರು ನೀಟಾಗಿ ನಿಭಾಯಿಸಬೇಕಾಗುತ್ತೆ. ಅವ್ರು ಏನು ಹೇಳಿರ್ತಾರೆ ಅದನ್ನು ಮಾಡಲೇಬೇಕಾಗುತ್ತೆ. ಅಂದರೆ ಈ ರೀತಿಯಾಗಿ ಅವ್ರೇನಪ್ಪ ಹೇಳಿದ್ರು ಡಾಕ್ ಸತೀಶ್ ಅವರು ಅಂತಂದರೆ, ಇಲ್ಲಿ ನಾವೇನು ಹೇಳ್ತೀವಿ ಅದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು, ಈಗ ಕಲರ್ಸ್ ಕನ್ನಡ ವಾಹಿನಿ ಇರ್ಬೋದು, ಇಲ್ಲ ಅಂತಂದರೆ ಬಿಗ್ ಬಾಸ್ ಟೀಮ್ ಅವರು ಇರ್ಬೋದು, ಅವ್ರು ಹೇಳಿದಂತೆ ನಾವೇನು ಹೇಳ್ತೀವಿ ಅದನ್ನು ಮಾಡಬೇಕು ಅಂತ ಹೇಳಿದಾಗ ಡಾಕ್ ಸತೀಶ್ ಅವರು ಆಯಿತು ಮಾಡ್ತೀನಿ ಅಂತ ಹೇಳಿದ್ರಂತೆ. ಯಾಕಂದರೆ ಅದು ಕಂಡೀಷನ್, ಫಸ್ಟ್ ಏನೇನು ಕಂಡೀಷನ್ ಇದೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಇದರಲ್ಲೆಲ್ಲ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಪೇಮೆಂಟ್ ಬಗ್ಗೆ ರಿವೀಲ್ ಮಾಡಿದ್ದಾರೆ. ಸ್ಟೇಜ್ ಮೇಲೆ ಬಂದಾಗ ಇಲ್ಲಿ ಅವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ಗ್ರ್ಯಾಂಡ್ ಓಪನಿಂಗ್ ದಿವಸ ಯಾರ್ಯಾರು ನೋಡಿದ್ದೀರಾ ಮತ್ತೆ ನೀವು ನೋಡಿರ್ತೀರಾ, ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಇವಾಗ ಇವ್ರನ್ನ ಟ್ರೋಲ್ ಅಂತೂ ಆಗೇ ಆಗ್ತಾರೆ ಅಂತ ನನಗೆ ಅನ್ನಿಸ್ತದೆ. ಇವಾಗ ಆಲ್ರೆಡಿ ಆಗಿದ್ದಾರೆ. ಸ್ವಲ್ಪ 50 ಕೋಟಿ 100 ಕೋಟಿ ನಾಯಿ ಅಂತ ಹೇಳ್ತಾರೆ. ಇಷ್ಟೊಂದು ಡೀಲ್ಗಳು ಕೂಡ ಇಲ್ಲಿ ಮಾಡ್ತಾರೆ. ಡಾಗ್ನ ಸೇಲ್ ಮಾಡಿ ಇಷ್ಟೊಂದು ಕೋಟಿ ಇಲ್ಲಿ ಸಂಪಾದನೆ ಮಾಡಿದ್ದಾರೆ. ಬಿಗ್ ಬಾಸ್ ವೇದಿಕೆ ಯಾಕೆ ಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರೇ ಕೇಳಿದ್ರು. ಅಷ್ಟೆಲ್ಲ ಬರುತ್ತಲ್ಲ ಯಾಕೆ ಬಂದ್ರಿ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಇಲ್ಲಿ ಡಾಗ್ ಬಗ್ಗೆ ಕೇಳಿದಾಗ 100 ಕೋಟಿದು ಡಾಗ್ ಇದೆ ಅಂತ ಹೇಳಿದಾಗ ಏನೋ ಡಾಗ್ ಮಾತಾಡುತ್ತಾ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಡೈರೆಕ್ಟಾಗಿ ಕೇಳಿದ್ರು. ಅವರೇ ಶಾಕ್ ಕೂಡ ಆದ್ರು. ಮತ್ತೆ ಇಲ್ಲಿ ಡಾಗ್ ಸತೀಶ್ ಅವರು ಹೇಳಿದ್ರು, ಬಿಗ್ ಬಾಸ್ಗೆ ಬರೋಕ್ಕೋಸ್ಕರನೇ 25 ಲಕ್ಷ ಅಷ್ಟೊಂದು ಅಮೌಂಟ್ ಖರ್ಚು ಮಾಡಿದಾರಂತೆ. ಅದು ಕೂಡ ಕೇವಲ ಕಾಸ್ಟ್ಯೂಮ್ಗೋಸ್ಕರ. ಮತ್ತೆ ಒಂದು ಡೀಲ್ ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ರು. ಅದು 65 ಲಕ್ಷದ ಡೀಲ್ ಅಂತ ಸಮಥಿಂಗ್ ಅಮೌಂಟ್ ಹೇಳಿದ್ರು. 65 ಲಕ್ಷ ಮತ್ತೆ 25 ಲಕ್ಷ ಟೋಟಲ್ ಆಗಿ ಎಷ್ಟು, 90 ಲಕ್ಷ ಹತ್ರ ಇವರು ಖರ್ಚು ಮಾಡಿಬಿಟ್ಟಿದ್ದಾರೆ. ಒಂದು ಡೀಲ್ ಕ್ಯಾನ್ಸಲ್ ಆಯಿತು, ಇನ್ನೊಂದು ಕಾಸ್ಟ್ಯೂಮ್ಗೋಸ್ಕರ ದುಡ್ಡನ್ನ ಖರ್ಚು ಮಾಡಿರೋದು. ಆದರೆ ಇಲ್ಲಿ ಏನಪ್ಪಾ ಅನ್ಸುತ್ತೆ ಅಂತಂದ್ರೆ, ಇಷ್ಟೊಂದು ಅಮೌಂಟ್ ಇಲ್ಲಿ ಇವರು ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಪೇಮೆಂಟ್ ವಿಚಾರದಲ್ಲಿ ಈ ರೀತಿಯಾಗಿ ಕೇಳ್ಬಿಟ್ರ ಅಂತ ಕೂಡ ನನಗೆ ಅನಿಸ್ತು. ನಾನು ಇಂಟ್ರೂ ನೋಡಿದಾಗ ನನಗೆ ಅನಿಸಿದ್ದು ಅಂದರೆ ಶಾಕಿಂಗ್ ವಿಚಾರ ಆಗೋಗ್ಬಿಡ್ತು. ಇಷ್ಟೆಲ್ಲ ಕೋಟಿ ದುಡಿತಿದ್ದಾರೆ. ಫಸ್ಟ್ ನನ್ನ ತಾಟಕ್ಕೆ ಬಂದಿದ್ದಾರಪ್ಪ ಅಂತಂದ್ರೆ ಇಷ್ಟೊಂದೆಲ್ಲ ದುಡಿತಾರೆ, ಯಾಕೆ ಇವರಿಗೆ ಬಿಗ್ ಬಾಸ್ ವೇದಿಕೆ ಬೇಕಿತ್ತು ಅಂತ ಅಂದ್ಬಿಟ್ಟು. ಆದರೆ ಬಿಡು, ಯಾಕಂದ್ರೆ ಎಲ್ಲಾ ತರದ ವರ್ಗದವ್ರಿಗೂ ಇಲ್ಲಿ ಚಾನ್ಸ್ ಸಿಗುತ್ತೆ. ಇಲ್ಲಿ ಅವ್ರಿಗೂ ಕೂಡ ನೇಮು ಫೇಮು ಇದೆ, ಇನ್ನೂ ಹೆಚ್ಚಾಗಿ ನೇಮು ಫೇಮು ಸಿಗುತ್ತೆ ಅಂತ ಅಂದ್ಬಿಟ್ಟು ಬರ್ತಾರೆ ಕೆಲವೊಬ್ಬರು ಅಂತ ಕೂಡ ಇಲ್ಲಿ ಅನ್ನಿಸ್ತು. ಆದರೆ ಪೇಮೆಂಟ್ ವಿಚಾರ ಬಂದಾಗ ಇಲ್ಲಿ ಬಿಗ್ ಬಾಸ್ ಟೀಮಿಂದ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ, ಇವರೊಬ್ಬರಿಗೆ ಅಂತಾರ ಎಲ್ರಿಗೂ ಕೂಡ ಪೇಮೆಂಟ್ ವಿಚಾರ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆ ಒಬ್ಬ ಕಂಟೆಸ್ಟೆಂಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ಮಿನಿಮಮ್ ಅವರು ಒಂದು ತಿಂಗಳಿಗೆ 3 ಲಕ್ಷ ದುಡಿತಾರೆ, 4 ಲಕ್ಷ ದುಡಿತಾರೆ, ಅವರು 5 ಲಕ್ಷ ದುಡಿತಾರೆ. ಆ ರೀತಿಯಾಗಿ ಕಂಟೆಸ್ಟೆಂಟ್ಗಳು ದುಡಿತಾ ಇರ್ತಾರೆ ಮಂತ್ಲಿ. ಅಂದರೆ ಅವರು ಎಷ್ಟು ಬರುತ್ತೋ ಅಮೌಂಟು ಆ ಒಂದು ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಫಿಕ್ಸ್ ಮಾಡ್ತಾರೆ. ಬಟ್ ಆ ಅಮೌಂಟು ಪರ್ಟಿಕ್ಯುಲರ್ ಆಗಿ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಮತ್ತೆ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರ್ತಾ ಇದ್ದಾರೆ ಅನ್ನೋದು ಕೂಡ ರಿವೀಲ್ ಮಾಡಲ್ಲ. ಆದರೆ ಇಲ್ಲಿ ಡಾಗ್ ಸತೀಶ್ ಅವರು ಏನಪ್ಪ ಹೇಳಿದ್ರು ಅಂತಂದ್ರೆ, ಇಲ್ಲಿ ಎಲ್ರಿಗಿಂತ ಪೇಮೆಂಟು ನನಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು ಅಂತ ಅಂದ್ಬಿಟ್ಟು ಇಂಟ್ರ್ಯೂ ಅಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಇದು ಶಾಕಿಂಗ್ ಅಲ್ವಾ? ಯಾಕಂತಂದ್ರೆ 19 ಜನ ಕಂಟೆಸ್ಟೆಂಟ್ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈಗ ನಾವು ಕೂಡ ಇಲ್ಲಿ ಎಷ್ಟೊಂದು ರಿವ್ಯೂ ಕೊಟ್ವಿ. ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಹೊತ್ತಿನ ಮುಂಚೆನೇ ಇಲ್ಲಿ ಗೊತ್ತಾಗಿದ್ದು, ಪ್ರತಿ ಸತಿ 15, 16, 17 ಈ ರೀತಿಯಾಗಿ ಕಂಟೆಸ್ಟೆಂಟ್ ಬರ್ತಿದ್ರು. ಬಟ್ 19 ಜನ ಕಂಟೆಸ್ಟೆಂಟ್. ಬಟ್ ಇವ್ರಿಗೆ ಮುಂಚಿತವಾಗಿ ಗೊತ್ತಾಗಿದೆ. ಅದರಲ್ಲೂ ಕೂಡ ಗೊತ್ತಾಗಿದ್ದಲ್ಲದೆ ಇವ್ರಿಗೆ ಅತಿ ಹೆಚ್ಚು ಪೇಮೆಂಟ್ ತಗೊಂತಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿಬಿಟ್ರು. ಅಂದ್ರೆ ಎಲ್ರಿಗಿಂತ ಜಾಸ್ತಿ. ಇನ್ನು ಇವ್ರಿಗೆ ಎಷ್ಟು ಕೋಟಿ ಸಂಭಾವನೆ ಕೊಟ್ರಾ? ಇಲ್ಲ, ಆಲ್ಮೋಸ್ಟ್ ಕೋಟಿ ದುಡಿತಿದ್ದಾರೆ. ಬಟ್ ಆದರೆ ಇವ್ರಿಗೆ ಎಷ್ಟು ಪೇಮೆಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರಂತೆ. ಅದರಲ್ಲೂ ಕೂಡ ಪೇಮೆಂಟ್ ವಿಚಾರನ ಡಿಸ್ಕಸ್ ಮಾಡಿದ್ದಾರೆ ಅಂತಂದ್ರೆ, ಕೋಟಿ ದುಡಿಯೋರಿಗೆ ಲಕ್ಷಕ್ಕೆ ಲೆಕ್ಕ ಇಲ್ಲ, 1000 ಲಕ್ಷಕ್ಕಂತೂ 100% ಆಗಿ ಲೆಕ್ಕ ಇರೋದೇ ಇಲ್ಲ. ಏನಕ್ಕೆ ಅಂತಂದ್ರೆ ಅವ್ರು ಇಲ್ಲಿ ಹೇಳಿದ್ದು, ಅವರು ನಿಮಗೆ ಗೊತ್ತಿದೆ ಡಾಗ್ ಸತೀಶ್ ಅವರು ಏನು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಬಿಟ್ಟು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಈಗ ಒಂದು ಡಾಗ್ನ ಸೇಲ್ ಮಾಡಲಿ, ಪರ್ಚೇಸ್ ಮಾಡಲಿ, ಯಾಕಂದ್ರೆ ಅವ್ರು ತಗೊಂತಾರೆ, ಅವ್ರು ತಗೊಂಡು ಅದನ್ನ ಬೇರೆಯವ್ರಿಗೆ ಇಲ್ಲಿ ಮಾರ್ತಾರೆ. 50 ಕೋಟಿ 100 ಕೋಟಿ ಈ ರೀತಿಯಾಗಿ ಇಷ್ಟೊಂದು ಡೀಲ್ನ ಮಾಡೋರು. ಮಿನಿಮಮ್ ಅಂದ್ರೆ ಒಂದು ಡಾಗ್ಗೆ ಇಲ್ಲಿ 1 ಲಕ್ಷ 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತಂತೆ. ಅಷ್ಟು ಅವ್ರಿಗೆ ಪ್ರಾಫಿಟ್ ಇರುತ್ತಂತೆ. ಮತ್ತೆ ಯಾವ್ದಾರ ಒಂದು ಪ್ರೋಗ್ರಾಮು ಫಂಕ್ಷನ್ ಅಟೆಂಡ್ ಮಾಡಿದ್ರೆ ಮಿನಿಮಮ್ ಅವ್ರಿಗೆ ಅಮೌಂಟ್ 1.5 ಇಂದ 2 ಲಕ್ಷ ಅಥವಾ 2.5 ಲಕ್ಷ ಕೊಟ್ಟೆ ಕೊಡ್ತಾರೆ ಅಂತಂದ್ರೆ, ಅದು ಒಂದು ಪ್ರೋಗ್ರಾಮ್ಗೆ ಲೆಕ್ಕ ಹಾಕೊಳ್ಳಿ. ಒಂದು ಪ್ರೋಗ್ರಾಮ್ ಅವ್ರು ಅಟೆಂಡ್ ಮಾಡಿದ್ರೆ ಮಿನಿಮಮ್ ಅಷ್ಟು ಸಿಗುತ್ತೆ. ಮತ್ತೆ ಒಂದು ಡಾಗ್ನ ಸೇಲ್ ಮಾಡಲಿ, ಪರ್ಚೇಸ್ ಮಾಡಲಿ, ಅಮೌಂಟ್ ಅವ್ರಿಗೆ 1.5 ಇಂದ 2 ಲಕ್ಷ ಸಿಗ್ತದೆ ಅಂತಂದ್ರೆ, ಬಿಗ್ ಬಾಸ್ ಅಲ್ಲಿ ಇವ್ರಿಗೆ ಕೋಟಿ ಸಂಭಾವನೆ ಕೊಡ್ತಾ ಇದ್ದಾರಾ? ನೋಡಿದ್ರಾ?
ನಾವು ಅನ್ಕೊಂತೀವಿ ಏನಪ್ಪ ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ದಾರೆ, ಬಟ್ ಲಕ್ಷಕ್ಕೆ ಈ ರೀತಿಯಾಗಿ ಡಿಸ್ಕಷನ್ ಮಾಡಿದ್ರ ಅಂತ ಕೂಡ ಇಲ್ಲಿ ನನಗೆ ಅನಿಸ್ತು ಆ ಒಂದು ಇಂಟರ್ವ್ಯೂ ನೋಡಿದಾಗ. ಇಲ್ಲಿ 1.5-2 ಲಕ್ಷ ಅಂತಂದ್ರೆ ಬೇರೆಯವರೆಲ್ಲರಿಗೂ ಕೂಡ ಇಲ್ಲಿ ಇವ್ರಿಗಿಂತ ಕಮ್ಮಿ ಕೊಡ್ತಾ ಇದಾರಂತೆ. ಬಟ್ ಆದರೆ ಇವ್ರಿಗೆ ಇಷ್ಟು ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಪರ್ಟಿಕ್ಯುಲರ್ ಅಮೌಂಟ್ ಹೇಳಿಲ್ಲ. ಆದರೆ 1.5-2 ಲಕ್ಷ ಅಂತಂದ್ರೆ ಪರ್ ಡೇ ಕೊಡ್ತಾವ್ರ ಅಥವಾ ಒಂದು ಮಂತಿಗೆ ಇಲ್ಲಿ 1 ಲಕ್ಷ 100% ಆಗಿ ಅವ್ರು 1 ಮಂತಿಗೆ 1 ಲಕ್ಷ ತಗೊಂತಿರಲ್ಲ. ಏನಕ್ಕೆ ಅಂತಂದ್ರೆ 65 ಲಕ್ಷದ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀನಿ, ಅಷ್ಟು ಮುಖ್ಯ ಅಂತ ಹೇಳಿದ್ರು. ಬಟ್ ಇವ್ರಿಗೆ ಕೋಟಿ ಕೋಟಿ ಸಂಭಾವನೆ ಸಿಗ್ತಿದೆ ಅಂತ ಕೂಡ ಇಲ್ಲಿ ಕ್ವಶನ್ ಮಾರ್ಕ್ ಕೂಡ ಇಲ್ಲಿ ಬರುತ್ತೆ. ಸೊ ವೀಕ್ಷಕರೇ, ಇದರಲ್ಲಿ ಇನ್ನೊಂದು ಅವ್ರು ಬಿಟ್ಕೊಟ್ಟಿದ್ದೇನಪ್ಪ ಅಂತಂದ್ರೆ 6 ತಿಂಗಳು ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿದ್ರು. ಅಗ್ರಿಮೆಂಟ್ ಅಲ್ಲಿ ಏನಿದೆ ಅನ್ನೋದನ್ನ ನಿಜವಾಗ್ಲೂ ಯಾರು ಕೂಡ ಇಲ್ಲಿ ಹೇಳಬಾರ್ದು, ಅದರಲ್ಲೂ ಕೂಡ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಬಾರ್ದು. ಆದ್ರೆ ಇಲ್ಲಿ ಇವರು ಕೆಲವೊಂದು ವಿಚಾರನ ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ಆದ್ರೆ ಕನ್ಫ್ಯೂಸ್ ಆಗಿದೆಯೇನಪ್ಪ ನನಗೆ ಅಂತಂದ್ರೆ, ಏನಪ್ಪ ಇಷ್ಟು ಕೋಟಿ ದುಡಿತಾರೆ, ಲಕ್ಷಕ್ಕೆ ಇವರು ಡಿಸ್ಕಷನ್ ಮಾಡಿದ್ರ? ವೇದಿಕೆ ಇಂಪಾರ್ಟೆಂಟೇ, ಕೋಟ್ಯಾಂತರ ಜನ ಇಲ್ಲಿ ನೋಡ್ತಾ ಇದ್ದಾರೆ, ಅವ್ರಿಗೊಂದು ಏನು ಹೆಸರಿದೆ ದುಡ್ಡಂತೂ ಇಲ್ಲಿ ಲೆಕ್ಕ ಹಾಕ್ಬಾರ್ದು. ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡ್ ಬಂದಿದ್ದಾರೆ, ಆ ಒಂದು ಡೀಲ್ ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಮತ್ತೆ 25 ಲಕ್ಷ ಅಷ್ಟೊಂದು ಅಮೌಂಟ್ ಖರ್ಚು ಮಾಡಿ ಕೂಡ ಇಲ್ಲಿ ಕಾಸ್ಟ್ಯೂಮ್ ನ ಪರ್ಚೇಸ್ ಮಾಡಿದ್ದಾರೆ. ಇವರು ಲಕ್ಷಕ್ಕೆಲ್ಲ ಇಷ್ಟೊಂದು ಡಿಸ್ಕಷನ್ ಮಾಡೋದ್ರ ಅಂತ ಅನ್ನಿಸ್ತು. ಮತ್ತೆ ಅವ್ರ ಮಗ ಹೇಳಿದ್ರಂತೆ, ಇಲ್ಲ ಹೋಗಿ ಅಂತ ಹೇಳಿದ ಮೇಲೆ ಇಲ್ಲಿ ಒಪ್ಕೊಂಡೆ ಅಂತ ಹೇಳಿದ್ರು. ಬಟ್ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಇವ್ರು ಏನಪ್ಪಾ ಹೇಳಿದ್ರು ಅಂತಂದ್ರೆ, ಇಲ್ಲ ನನಗೆ ಆಪರ್ಚುನಿಟಿಗೋಸ್ಕರ 8 ವರ್ಷದಿಂದ ಕಾಯ್ತಾ ಇದ್ದೆ ಅಂತ ಹೇಳಿದ್ರು. 8 ವರ್ಷದಿಂದ ಕಾಯ್ತಾ ಇದ್ದವರು ಇಲ್ಲಿ ಪೇಮೆಂಟ್ಗೆ ಕೋಟಿ ದುಡಿದಿದ್ದಾರೆ ಲೆಕ್ಕ ಹಾಕೊಳ್ಳಿ. ಕೋಟಿ ದುಡಿಯೋರು ಲಕ್ಷಕ್ಕೆ ಲೆಕ್ಕ ಹಾಕೊಂಡು ಕೂತಿದ್ರ? ಯಾಕಂತಂದ್ರೆ ಪೇಮೆಂಟ್ ವಿಚಾರದಲ್ಲಿ ಅವರು ಮಾತಾಡಿದ ರೀತಿ ಅದೇ ತರ ಇತ್ತು. ಬೇರೆಯವ್ರನ್ನೆಲ್ಲ ಇಲ್ಲಿ ಇಂಡಸ್ಟ್ರಿ ಅವ್ರದೆಲ್ಲ ಬಿಟ್ಬಿಡಿ, ಅವ್ರದ್ದು ನಮ್ದು ಒಂದೇ ಅಲ್ಲ ಅಂತ ಹೇಳಿದ್ರು ಡೈರೆಕ್ಟ್ ಆಗಿ ಅವರು. ನಿಜವಾಗ್ಲೂ ಕೂಡ ಸ್ವಲ್ಪ ಶಾಕ್ ಕೂಡ ಆಗ್ತದೆ. ಸೊ ವೀಕ್ಷಕರೇ, ಈ ರೀತಿಯಾಗಿ ಹೇಳಿದ್ರು. ಮತ್ತೆ ನಿಮ್ಗೆ ಹೇಳಿದ್ರೆ ಅಗ್ರಿಮೆಂಟ್ 6 ತಿಂಗಳು ಅಗ್ರಿಮೆಂಟ್ ಆಗಿದೆ ಅಂತೆ, ಬೇರೆ ಚಾನಲ್ ನಲ್ಲಿ ಕಳಿಸ್ಕೋಬಾರ್ದು ಅಂತ ಬಿಟ್ಟು. ಇದು 100% ಇದೆ ಅಂತ ಕೂಡ ಇಲ್ಲಿ ಗೊತ್ತಾಯ್ತು. ಯಾಕಂದ್ರೆ ಭವ್ಯಗೌಡ ಅವ್ರದ್ದು ಲಾಸ್ಟ್ ಟೈಮ್ ಏನೊಂದು ಕಾಂಟ್ರವರ್ಸಿ ಆಯ್ತು ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಬಿಗ್ ಬಾಸ್ ಬರೋದು 3 ತಿಂಗಳು, ಇಲ್ಲ ಅಂದರೆ ಎಂಡ್ 4 ತಿಂಗಳು, ಅದೇ 120 ಡೇಸ್ ಇರುತ್ತೆ. 2 ತಿಂಗಳು ಎಕ್ಸ್ಟ್ರಾ ಇಲ್ಲಿ ಅಗ್ರಿಮೆಂಟ್ ಇಲ್ಲಿ ಮಾಡಿಸ್ಕೊಂಡಿರ್ತಾರೆ. ಕಲರ್ಸ್ ಕನ್ನಡದಲ್ಲೇ ಬೇರೆ ಒಂದು ಯಾವ್ದಾರ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಇವಾಗ ವಾಟ್ಲೆ ಕಿಚನ್ ಎಂಡ್ ಆಯಿತು, ಆ ನಂತರ ಇಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಹೊಸ ಪ್ರೋಗ್ರಾಮ್ಗಳು ಇಲ್ಲಿ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಕಲರ್ಸ್ ಕನ್ನಡ ವಾಹಿನಿಗಳು ಕೂಡ ಲಾಸ್ಟ್ ಟೈಮ್ ನೀವು ನೋಡೋದು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗಳು ಕೂಡ ಇಲ್ಲಿ ಆರಂಭ ಆಗಿತ್ತು. ಅದರಲ್ಲಿ ಬಿಗ್ ಬಾಸ್ ಕಾಣಿಸ್ಕೊಂಡಿರೋರು ಇದ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು 2 ತಿಂಗಳು ಎಕ್ಸ್ಟ್ರಾ ಅಗ್ರಿಮೆಂಟ್ ಇಲ್ಲಿ ಮಾಡ್ಕೊಂಡಿರ್ತಾರೆ. ಬಟ್ ಈ ಒಂದು ವಿಚಾರನ ಇಲ್ಲಿ ರಿವೀಲ್ ಮಾಡಿದ್ರು. ಇದಕ್ಕೂ ಮುಂಚೆ ಇಲ್ಲಿ ಗೊತ್ತಿರಲಿಲ್ಲ, ಮಿನಿಮಮ್ 6 ತಿಂಗಳು ಇಲ್ಲಿ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಬಟ್ ಬಿಗ್ ಬಾಸ್ ಅವರು ಏನ್ ಹೇಳ್ತಾರೋ ಅದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಇಲ್ಲಿ ಆ ಒಂದು ಕಂಡೀಷನ್ ಯಾರು ಕೂಡ ಇಲ್ಲಿ ಹೇಳ್ಬಾರ್ದು. ಅಲ್ಲಿ ಬಿಗ್ ಬಾಸ್ ಬಂದು ಏನ್ ಹೇಳ್ತಾರೋ ಅದನ್ನ ಮಾಡಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಬಟ್ ಅವರು ನಾಟಕ ಮಾಡೋದ್ರೆ ಮಾಡಬೇಕು, ಡ್ರಾಮಾ ಮಾಡೋದ್ರೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಇಲ್ಲಿ ಡ್ರಾಮಾ ಮಾಡಕ್ಕೆ ಯಾಕೆ ಹೇಳ್ತಾರೆ? ನ್ಯಾಚುರಲ್ ಆಗಿ ಅವ್ರು ಏನ್ ಆಟ ಆಡ್ಬೇಕು ಆ ಒಂದು ಆಟ ಆಡ್ಬೇಕು. ಡ್ರಾಮಾ ಮಾಡಕ್ಕೆ ಅಥವಾ ಡ್ರಾಮಾ ಮಾಡಕ್ಕೋಸ್ಕರ ರಿಯಾಲಿಟಿ ಶೋ ನಡೆಸ್ತಾರ ಅನ್ನೋ ರೀತಿಲಿ ಇವ್ರು ಹೇಳಿದ್ದು ಅರ್ಥ ಆಯ್ತು. ನಾನು ಹೇಳ್ತಾರ, ಅವ್ರು ಹೇಳಿದ ಹಾಗೆ ಡ್ರಾಮಾ ಮಾಡು ಅಂತಂದ್ರೆ ಡ್ರಾಮಾ ಮಾಡಬೇಕು, ಅಳಬೇಕು ಅಂತಂದ್ರೆ ಅಳಬೇಕು, ಆ ರೀತಿಯಾಗಿ ಹೇಳ್ಕೊಟ್ಬಿಟ್ರು ಅನ್ನೋ ರೀತಿ ಮಾತಾಡಿದ್ದಾರೆ ಸದ್ಯ ಒಂದು ಇಂಟರ್ವ್ಯೂ ಅಲ್ಲಿ. ಅದರಲ್ಲೂ ಕೂಡ ಬಿಗ್ ಶಾಕ್ ಆಗಿದ್ದು ಪೇಮೆಂಟ್ ವಿಚಾರ. ಎಲ್ರಿಗಿಂತ ಜಾಸ್ತಿ ಪೇಮೆಂಟ್ ತಗೊಂತಿದ್ದಾರೆ. ಮತ್ತೆ 6 ತಿಂಗಳು ಅಗ್ರಿಮೆಂಟ್ ಬಗ್ಗೆ ಇಲ್ಲಿ ಹೇಳಿದ್ರು. ಎಲ್ರಿಗಿಂತ ಜಾಸ್ತಿ ಪೇಮೆಂಟ್ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಪೇಮೆಂಟ್ ಬರ್ತದೆ ಅಂತ ಅಂದ್ಬಿಟ್ಟು ಇವ್ರಿಗೆ ಮುಂಚೆನೆ ಗೊತ್ತಾಗಿದೆ. ಅಂದ್ರೆ ಕಂಟೆಸ್ಟೆಂಟ್ಗಳು ಯಾರು ಬರ್ತಾ ಇದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ ವೀಕ್ಷಕರೇ. ಕೆಲವೊಬ್ರು ಹೇಳೋ ಪ್ರಕಾರ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರಲ್ಲ, ಇದು ನೋಡೇ ಹೇಳ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಯಾಕಂತಂದ್ರೆ ಸ್ಕ್ರಿಪ್ಟೆಡ್ ಇರಲ್ಲ, ಅಷ್ಟು ದೊಡ್ಡವ್ರು ರಿಯಾಲಿಟಿ ಶೋ ಮಾಡ್ತಾ ಇರ್ತಾರೆ, ಸ್ಕ್ರಿಪ್ಟೆಡ್ ಅಂತೂ ಇರಲ್ಲ. ಇದ್ದಿದ್ರೆ ಈ ರೀತಿಯಾಗಿ ಯಾರು ಕೂಡ ಡೈರೆಕ್ಟ್ ಆಗಿ ಬಂದು ಮಾತಾಡಲ್ಲ. ಬಟ್ ಇವ್ರು ಮಾತಾಡ್ಬಿಟ್ಟಿದ್ದಾರೆ. ಆದ್ರೆ ಕೆಲವೊಬ್ರು ಹೇಳೋದು ನಿಜ ಅಂತ ಅನ್ನಿಸ್ಬಿಡುತ್ತೆ. ನನ್ನ ಪ್ರಕಾರ ಇವ್ರು ಯಾಕೆ ಈ ರೀತಿ ಹೇಳಿದ್ರು ಗೊತ್ತಿಲ್ಲ. ಯಾರ್ಯಾರು ಕಂಟೆಸ್ಟೆಂಟ್ ಬರ್ತಾರೆ ಅಂತ ಅವ್ರು ಮುಂಚೆನೆ ಗೊತ್ತಿತ್ತೋ ಏನೋ ಕೂಡ ಇಲ್ಲಿ ಗೊತ್ತಿಲ್ಲ. ಲಾಸ್ಟ್ ಸೀಸನ್ ನೀವು ನೋಡ್ಬೋದು, ತ್ರಿವಿಕ್ರಮ್ ಅವರು ಒಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕಿಚ್ಚ ಸುದೀಪ್ ಇವರಿಗೆ ಸಖತ್ತಾಗಿ ಬೈದ್ರು. ಯಾಕಂದ್ರೆ ಕಂಟೆಸ್ಟೆಂಟ್ಗಳು ಯಾರ್ಯಾರು ಎಷ್ಟೆಷ್ಟು ವಾರ ಇರ್ತಾರೆ ಅಂತ ಅಂದ್ಬಿಟ್ಟು ಗೊತ್ತು ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ಟಿದ್ರು. ಇವಾಗ ಡಾಕ್ ಸತೀಶ್ ಅವರು ಕೂಡ ಹಾಗೆ ಹೇಳಿದ್ದಾರೆ. ಮತ್ತೆ ಸ್ಟೇಜ್ ಮೇಲೆ ಇಲ್ಲಿ ಹೇಳಿದ್ರು, ಯಾರೂ ಕೂಡ ಈ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗಿದೆ 1ನೇ ಸೀಸನ್ ಇಂದ 11ನೇ ಸೀಸನ್ ವರೆಗೂ ಇಲ್ಲಿ ಮಾಡದೇ ಇರೋ ಸಾಧನೆ, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರಂತೆ. ಅವರು ಏನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಇಲ್ಲ ನಾನು ಗೆಲ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಬಟ್ ಇವರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ, ಸುಮಾರು ಇದನ್ನ 10 ವರ್ಷ ಆದ್ರೂ ಕೂಡ ಯಾರು ಮರಿಬಾರ್ದು ಅಂತ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಇವಾಗ ಅವ್ರು ಇಂಟರ್ವ್ಯೂ ಕೊಟ್ಟರಲ್ಲ, ಈ ಒಂದು ಇಂಟರ್ವ್ಯೂನೇ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಅಮೌಂಟ್ ಇವರೇ ಇಲ್ಲಿ ರಿವೀಲ್ ಮಾಡ್ಬಿಟ್ರು. ಮತ್ತೆ ಅಷ್ಟು ಕೋಟಿ ದುಡಿಯೋರು ಲಕ್ಷಕ್ಕೆ ಆಸೆ ಬೀಳ್ತಿದಾರ ಅಂತ ಕೂಡ ಇಲ್ಲಿ ಅನ್ಸ್ಬಿಡುತ್ತೆ. ಅದೇ ಕೇವಲ ಪುಡಿಗಾಸು ಅವ್ರಿಗೆ, ಇದು ನಮಗಂತೂ ದೊಡ್ಡ ಅಮೌಂಟೇನೆ. ಅವ್ರಿಗೆ ಪುಡಿಗಾಸು 50 ಕೋಟಿ 100 ಕೋಟಿ ದುಡಿಯೋರು ಬರೀ 5 ಲಕ್ಷ 10 ಲಕ್ಷ 15 ಲಕ್ಷಕ್ಕೆ ಆಸೆ ಬಿದ್ಬಿಟ್ರ ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ದಿವಸ ಇರ್ತಾರೆ ಅಂತ ಬಿಟ್ಟು ಗೊತ್ತಿಲ್ಲ. ಬಟ್ ಆದ್ರೆ ನಿಮ್ಗೆ ಗೊತ್ತಾಗಿರೋ ಒಂದು ವಿಚಾರ, ಇದರಿಂದ ಮಿನಿಮಮ್ 1.5-2 ಲಕ್ಷ ಅವರು ದುಡಿತಾರೆ ಅಂತ ಅಂದ್ಬಿಟ್ಟು ಅವರೇ ಹೇಳ್ಕೊಂಡಿದ್ದಾರೆ. ಒಂದು ಡೀಲ್ಗೆ ಅವ್ರಿಗೆ ಬರೋ ಅಮೌಂಟ್ 1.5-2 ಲಕ್ಷ ಅಂತೆ. ಸೊ ವೀಕ್ಷಕರೇ,
ನಿಮಗೇನು ಅನ್ಸುತ್ತೆ? ಇವರು ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಇನ್ನೊಂದು ಇದರಲ್ಲಿ ಹೇಳಿದ್ರು, ಅವರ ಒಂದು ಕೆಪಾಸಿಟಿ ಏನಂತಂದ್ರೆ, ಇಲ್ಲಿ ಭಿಕ್ಷುಕನ್ನ ಕರ್ಕೊಂಡ್ ಬಿಟ್ಟರು ಕೂಡ ಲಕ್ಷಾಧಿಪತಿ ಅಥವಾ ಕೋಟ್ಯಾಧಿಪತಿ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಷ್ಟೊಂದು ಟ್ಯಾಲೆಂಟ್ ಇದೆಯಾ ಅಂದ್ರೆ ಬಿಗ್ ಬಾಸ್ಗೆ ಯಾಕೆ ಬರ್ಬೇಕಿತ್ತು ಇವರು? ಇಷ್ಟು ಟ್ಯಾಲೆಂಟ್ ಇತ್ತು ಅಂತಂದ್ರೆ ಈಚೆನೆ ಆ ಒಂದು ಟ್ಯಾಲೆಂಟ್ನ ಯೂಸ್ ಮಾಡ್ಬೋದು. ಅದೇ ಅವ್ರು ಎಲ್ಲಿ ಪಾಪ್ಯುಲರ್ ಇದ್ದಾರೆ ಆ ಒಂದು ಇದರಲ್ಲಿ ಮಾಡ್ಕೊಂಡ್ರೆ ಸಾಕಲ್ವಾ? ಬಿಗ್ ಬಾಸ್ ವೇದಿಕೆನೇ ಯಾಕೆ ಬೇಕಿತ್ತು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಸೊ ವೀಕ್ಷಕರೇ, ಸತಿ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಡಾಕ್ ಸತೀಶ್ ಅವ್ರನ್ನ ನೋಡಿದ್ರೆ ನಿಮಗೆ ಏನನ್ಸುತ್ತೆ? 50 ಕೋಟಿ 100 ಕೋಟಿ ಈಗ ಇಷ್ಟೊಂದು ಅಮೌಂಟ್ ಕೊಟ್ಟು ಡಾಗ್ನ ಒಂದು ಪರ್ಚೇಸ್ ಮಾಡಲಿ, ಸೇಲ್ ಮಾಡಲಿ, ಇಷ್ಟೆಲ್ಲ ದುಡಿತಿದ್ದಾರೆ. ಕೇವಲ ಗೆದ್ರೆ 50 ಲಕ್ಷ, ಅವ್ರ ಪಾಲಿಗೆ 50 ಲಕ್ಷ ಅನ್ನೋದು ದೊಡ್ಡ ಅಮೌಂಟೆ. 50 ಲಕ್ಷ ಸಿಗುತ್ತೆ. ಇವ್ರು ಯಾಕೆ ಬಿಗ್ ಬಾಸ್ಗೆ ಬಂದ್ರು, ಬರಬೇಕಿತ್ತು, ಮತ್ತು ಇವ್ರಿಗೆ ಯಾಕೆ ಇಲ್ಲಿ ಚಾನ್ಸ್ ಕೊಟ್ಟರು ಕೂಡ ಅಂತ ಕೆಲವೊಬ್ರು ಇಲ್ಲಿ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಎಲ್ರಿಗೂ ಚಾನ್ಸ್ ಸಿಗಲೇಬೇಕು. ಎಲ್ಲ ಥರದ ವ್ಯಕ್ತಿಗಳು ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂತಾರೆ. ಬಟ್ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಾಗ ಸ್ವಲ್ಪ ತಲೆಯಲ್ಲಿ ಹುಳ ಬರುತ್ತೆ, ಏನಪ್ಪ ಸ್ಕ್ರಿಪ್ಟೆಡ್ ಅಂತ ಕೂಡ ಇಲ್ಲಿ ಅನಿಸ್ಬಿಡುತ್ತೆ ಕೆಲವೊಬ್ಬರಿಗೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.